ಎಲ್ಲರಿಗೂ ನಮಸ್ಕಾರಗಳು. ಈಗ ನಾನು ಗಣಪತಿಯ ಕುರಿತು ರಚಿಸಿದಂತಹ ಒಂದು ಭಜನೆಯನ್ನು ಹಾಡಲಿಕ್ಕಿದ್ದೇನೆ. ಸೂರ್ಯಕೋಟಿ ಪ್ರಕಾಶ ಗಣಪನೇ, ನೋಡು ನಮ್ಮನು ನಲ್ಮೆಯಿಂದ. ನೀಡು ನೀ ಸದ್ವಿದ್ಯಾ ಬುದ್ಧಿಯ, ಕರುಣಿಸೈ ಕರಿಮುಖನೇ ನೀ. ಕರುಣಿಸೈ ಕರಿಮುಖನೇ ನೀ. ಸೂರ್ಯಕೋಟಿ ಪ್ರಕಾಶ ಗಣಪನೇ, ನೋಡು ನಮ್ಮನು ನಲ್ಮೆಯಿಂದ. ನಿನ್ನ ತಂದೆಯ ಆತ್ಮಲಿಂಗವ ದಶಕಂಠನಿಂದ ತಪ್ಪಿಸಿ, ವಿಘ್ನ ನೀಡಿ ಉಪಾಯದಿಂದ ಗೋಕರ್ಣದಿ ಸ್ಥಾಪಿಸಿದಂತೆ. ಗೋಕರ್ಣದಿ ಸ್ಥಾಪಿಸಿದಂತೆ. ಸೂರ್ಯಕೋಟಿ ಪ್ರಕಾಶ ಗಣಪನೇ, ನೋಡು ನಮ್ಮನು ನಲ್ಮೆಯಿಂದ. ಬಾಲರ್ ಮಾಡುವ ನಿತ್ಯ ಕರ್ಮವು ಕೆಟ್ಟ ದಾರಿಗೆ ಒಯ್ಯುತ್ತಿದ್ದರೆ, ವಿಘ್ನ ನೀಡಿ ಅದನು ತಿದ್ದಿ ಸರಿದೂಗಿಸೋ ಮಹಾಮಹಿಮನೇ. ಸರಿದೂಗಿಸೋ ಮಹಾಮಹಿಮನೇ. ಸೂರ್ಯಕೋಟಿ ಪ್ರಕಾಶ ಗಣಪನೇ, ನೋಡು ನಮ್ಮನು ನಲ್ಮೆಯಿಂದ. ನೀಡು ನೀ ಸದ್ವಿದ್ಯಾ ಬುದ್ಧಿಯ, ಕರುಣಿಸೈ ಕರಿಮುಖನೇ ನೀ. ಸೂರ್ಯಕೋಟಿ ಪ್ರಕಾಶ ಗಣಪನೇ, ನೋಡು ನಮ್ಮನು ನಲ್ಮೆಯಿಂದ. ನೋಡು ನಮ್ಮನು ನಲ್ಮೆಯಿಂದ. ನಾನು ಈ ಹಾಡಿನಲ್ಲಿ ವಿಘ್ನವನ್ನು ಕೇಳಿಕೊಂಡಿದ್ದೇನೆ ಅಂತ ನಿಮಗೆ ಅನಿಸ್ತಾ ಇರಬಹುದು. ಆದರೆ ನನಗೆ ಈ ಕ್ಷಣದಲ್ಲಿ ಒಂದು ವಿಚಾರ ಅಂದರೆ, ಕೆಲವೊಮ್ಮೆ ನಮಗೆ ವಿಘ್ನವು ಅತಿ ಅಮೂಲ್ಯವಾದದ್ದೇ ಆಗಿರ್ತದೆ. ಈಗ ನೋಡಿ, ಗೋಕರ್ಣದಲ್ಲಿ ಲಿಂಗ ಸ್ಥಾಪಿಸುವಾಗ ರಾವಣ ಈಶ್ವರನ ಆತ್ಮಲಿಂಗವನ್ನು ಕೊಂಡೊಯ್ತಾ ಇದ್ದ. ಅವನೇ ತಗೊಂಡು ಹೋಗ್ಬಿಟ್ಟಿದ್ರೆ ದೇವರ ಹಿಡಿತದಿಂದ ಅದು ತಪ್ಪು ಹೋಗ್ತಿತ್ತು. ಅದಕ್ಕೆ ಉಪಾಯವಾಗಿ ಗಣಪತಿಯಲ್ಲಿ ಬಂದು ಸಣ್ಣ ಬಾಲಕನ ರೂಪದಲ್ಲಿ ಬಂದುಕೊಂಡು, ಒಟುವಿನ ರೂಪದಲ್ಲಿ ಬಂದುಕೊಂಡು ಅದನ್ನು ತಪ್ಪಿಸಿ ಗೋಕರ್ಣದಲ್ಲಿ ಲಿಂಗವನ್ನು ಸ್ಥಾಪಿಸಿದ. ಹೀಗೆ ನಾವು ಏನಾದರೂ ಮಾಡೋ ಕೆಲಸ ಕಾರ್ಯಗಳಲ್ಲಿ, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಮಗೆ ಅರಿವಿಲ್ಲದೇನೆ ತತ್ಕ್ಷಣದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ. ಅದರಿಂದ ಮುಂದೆ ತಪ್ಪಾಗ್ತದೆ, ಕೆಟ್ಟದ್ದಾಗ್ತದೆ ಅಂತಾದರೆ ಅದನ್ನು ತಪ್ಪಿಸಬೇಕು ಅಲ್ವಾ? ಆದರೆ ನಮಗೆ ಮನಸ್ಸು ಆ ಕಡೆನೇ ಎಳಿತದೆ. ಅವಾಗ ನಾವು ಹಾಗೆ ಮುಂದುವರಿದ್ಬಿಡ್ತೀವಿ. ಹಾಗೆ ಮುಂದುವರಿಬಾರ್ದು ಅಂದರೆ ನಮಗೆ ಗಣಪ ವಿಘ್ನವನ್ನು ನೀಡಿ ಅದನ್ನು ತಪ್ಪಿಸಾಕಬೇಕು ಅಂತ. ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಏನೋ ಕೆಟ್ಟ ದಾರಿಗಿಳಿದು ಬಿಟ್ಟರೆ, ಅಥವಾ ಕೆಟ್ಟದ್ದಾಗುವಂತಹ ಕಾರ್ಯವನ್ನು ಮಾಡಿಬಿಟ್ರೆ ಆ ಕ್ಷಣದಲ್ಲಿ ನಮಗೆ ಸರಿನೇ ಅಂತ ಅನಿಸ್ಬೋದು. ಆದರೆ ಮುಂದೆ ಅದರಿಂದ ಕೆಟ್ಟದ್ದಾಗ್ತದೆ ಹೇಳಿದ್ರೆ ಅದು ಅವಾಗ ಕೆಟ್ಟ ಕೆಲಸ ಅಂತ ಹೇಳಿ ಪರಿಗಣಿಸಲ್ಪಡ್ತದೆ. ಹಾಗಾಗಿ ಅಂಥ ಪ್ರಸಂಗದಲ್ಲಿ ದೇವರು ನಮಗೆ ವಿಘ್ನವನ್ನೂ ಕೂಡ ನೀಡಿ ನಮ್ಮನ್ನು ಸರಿ ದಾರಿ ಕರ್ಕೊಂಡು ಹೋಗಬೇಕು ಅಂತ ನಾವು ದಿನವೂ ಹೀಗೆ ದೇವರಲ್ಲಿ ಬೇಡ್ಕೊಳ್ಳೋದ್ರಿಂದ ಮುಂದೆ ನಾವೇನಾದರೂ ಬೇರೆ ಕೆಟ್ಟದ್ದಾಗುವಂತಹ ಕಾರ್ಯಗಳಿಗೆ ಇಳಿಯುವಂತಹ ಪ್ರಸಂಗ ಬಂದರೆ ನಾವು ದಿವಸ ಗಣಪನಲ್ಲಿ ಬೇಡ್ಕೊಂಡಿರ್ತೀವಲ್ಲ, ಆಗ ಅದೇ ಶಕ್ತಿ ನಮ್ಮನ್ನು ಉಳಿಸ್ತದೆ ಅನ್ನುವಂತಹ ಭರವಸೆಯಲ್ಲಿ ನಾನು ಈ ಹಾಡನ್ನು ಬರೆದಿದ್ದೇನೆ. ಅದಕ್ಕೆ ಯಾಕೆಂದರೆ
ನಾವು ನಿತ್ಯವೂ ಏನೇನೋ ಮಾಡ್ತಾ ಇರ್ತೇವೆ, ಆ ಕೆಲಸದಲ್ಲಿ ಏನಾದರೂ ತಪ್ಪುಗಳಾಗಬಹುದು. ಅದಕ್ಕಾಗಿ ತಪ್ಪು ಕೆಲಸಗಳು ನಮ್ಮಿಂದ ಆಗಬಾರ್ದು ಅನ್ನೋದಷ್ಟೇ ನಾವು ದಿನವೂ ಈ ಭಜನೆಯನ್ನು ಹೇಳ್ಕೊಂಡು ದೇವ್ರು ನಮಗೆ ರಕ್ಷಣೆ ಕೊಡಲಿ ಅಂತ ಕೇಳ್ಕೊಳ್ಳುವ ಅಂತ ಇದನ್ನು ಬರೆದಿದ್ದೀನಿ. ನಿಮಗೂ ಈಗ ನಾನು ಬರೆದಿರೋ ವಿಚಾರ ಸರಿ ಅಂತ ಅನಿಸಿದರೆ ಇದನ್ನು ಹೇಳ್ಕೊಳ್ಳಿ, ನಿತ್ಯವೂ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು.